ತದನಂತರದಲ್ಲಿ 9ನೇ ತಾರೀಕಿನಂದು ಮಹಿಳಾ ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದ್ವಿ. ತದನಂತರ 10ನೇ ತಾರೀಕಿನಂದು ಒಂದು ಬಹು ವಿಶಿಷ್ಟವಾದಂಥ ಕಾರ್ಯಕ್ರಮ, ಅಂಬೇಡ್ಕರ್ ಹಬ್ಬ ಬಹುತ್ವದ ಹಬ್ಬ ಅಂತಕ್ಕಂಥ ಘೋಷವಾಕ್ಯದಡಿ ಕ್ರಾಂತಿ ಗೀತೆಗಳನ್ನು, ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು, ಬಹುಜನರ ಅಸ್ಮಿತೆಯ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥ ಕ್ರಾಂತಿ ಗೀತೆಗಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿಸಿದ್ದೀವಿ. 11ನೇ ತಾರೀಕಿನಂದು ನಡೀತಕ್ಕಂಥ ಕಾರ್ಯಕ್ರಮ ನಮ್ಮ ಜೈಲಿನ ನಗರದಲ್ಲಿ ಉಂಟಾದ ಒಂದು ಸಾವಿನ ಪ್ರಯುಕ್ತ ಇಂದು ಆ ಕಾರ್ಯಕ್ರಮವನ್ನು ಜಾನಪದ ಕಲರವದೊಂದಿಗೆ ಹಾಸ್ಯ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ 13ರಂದು ಬಹಿರಂಗ ಸಭೆ, 14ರಂದು ಮೆರವಣಿಗೆ, ಈ ರೀತಿಯಾಗಿ ಸುಮಾರು 1 ವಾರಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇಲ್ಲಿಯವರೆಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗ್ತಾ ಬಂದಿದೆ. ವಿಶೇಷವಾಗಿ 13ರಂದು ಬಹಿರಂಗ ಸಭೆ. ಈ ಒಂದು ಸಭೆಗೆ ಈ ದೇಶದ ಕ್ರಾಂತಿಯೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುರಿ ಈ ನಮ್ಮ ಪುಣ್ಯಭೂಮಿಗೆ ಆಗಮಿಸುತ್ತಿದ್ದು ಅದು ನಮಗೆಲ್ಲರಿಗೂ ರೋಮಾಂಚನಗೊಳಿಸುವಂಥ ವಿಷಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿರೂಪವಾಗಿರ್ತಕ್ಕಂಥ ರಾಜರತ್ನ ಅಂಬೇಡ್ಕರ್ ಅವರು ಈ ದೇಶದ ತುಳಿತಕ್ಕೊಳಗಾದ ಜನಾಂಗದವರ ಪರವಾಗಿ ಹೋರಾಟವನ್ನು ತಮ್ಮ ಜೀವನಾದ್ಯಂತ ತಮ್ಮ ತಾತನವರ ಹಾದಿಯಲ್ಲಿ ನಡೆದುಕೊಂಡು ಬಂದಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಬಾಬ್ರಿ ಮಸೀದಿ ಧ್ವಂಸವಾಗಿರುವಾಗ ಭಾರತ ದೇಶದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಸಂವಿಧಾನ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವೆಂದು ಭಾವಿಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದವರು ರಾಜರತ್ನ ಅಂಬೇಡ್ಕರ್. ಇದು ಯಾವುದೇ ಜಾತಿಯ ಪರವಾಗಿ ಅಲ್ಲ ಅಥವಾ ಯಾವುದೇ ಜನಾಂಗದ ಪರವಾಗಿ ಅಲ್ಲ, ಈ ದೇಶದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ, ಈ ದೇಶದ ನಾಗರಿಕತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ದಾವೆಯನ್ನು ಸಲ್ಲಿಸಿ ಒಂದು ಬಾಬ್ರಿ ಮಸೀದಿಯನ್ನು ಅಲ್ಲಿರ್ತಕ್ಕಂಥ ಇದರಲ್ಲಿ 3 ಭಾಗವಾಗಿ ಅಥವಾ 3 ಜನರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮ ವಹಿಸಿದ್ದು ರಾಜರತ್ನ ಅಂಬೇಡ್ಕರ್. ಅಂಥ ಒಬ್ಬ ಮಹಾನ್ ಪುರುಷ ಈ ಸಿಂದಗಿ ಮಹಾನೆಲಕ್ಕೆ ಆಗಮಿಸುತ್ತಿದ್ದು ಈ ದೇಶದ ಎಲ್ಲ ಪ್ರಗತಿಪರರು, ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರರು, ಈ ಜಿಲ್ಲೆಯ ಎಲ್ಲ ಪ್ರಗತಿಪರರು, ಎಲ್ಲ ಜಾತಿಯ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅಭೂತಪೂರ್ವ ವ್ಯಕ್ತಿಗೆ ಒಂದು ಸ್ವಾಗತವನ್ನು ಬಯಸೋಣ, ಅವರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ ಅಂತಕ್ಕಂಥ ಒಂದು ವಿನಂತಿಯ ಕರೆಯನ್ನು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಲ್ಲಿ ಯಾವುದೇ ಒಂದು ಈವರೆಗೆ ಅಂಬೇಡ್ಕರ್ ಜಯಂತಿ ಕೇವಲ ಒಂದು ಮನರಂಜನೆಗಾಗಿ ಅಲ್ಲ, ಮೆರವಣಿಗೆಯನ್ನು ಮಾಡಿ ಹಾಡಿ ಕುಣಿಯುವುದಕ್ಕಾಗಿ ಅಲ್ಲ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂಥ, ಈ ಭಾರತ ದೇಶದ ಸಂವಿಧಾನವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಈ ಜಯಂತಿಯನ್ನು ನಾವು ಸಮರ್ಥವಾಗಿ ಬಳಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 10,000 ಜನರು ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ ಎಂದು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಬಂದಿರುವ ಫೋನ್ ಕಾಲ್ಗಳ ಪ್ರಕಾರ ಹಾಗೂ ಈ ಒಂದು ಯಶಸ್ವಿ ಕಾರ್ಯಕ್ರಮದ ಹಿಂದೆ ಅತ್ಯಂತ ಸಮರ್ಥವಾಗಿ ದುಡಿತಿರ್ತಕ್ಕಂಥ ಸಿಂಗೆಯವರಾಗಲಿ, ಶ್ರೀಕಾಂತ್ ಸೋಂಜಾಳ್ ಅವರಾಗಲಿ, ನಮ್ಮ ರಾವ್ ತಳಕೇರಿಯವರಾಗಲಿ, ಜೊತೆಗೆ ನಮಗೆ ಶಕ್ತಿಯಾಗಿ ನಿಂತು ನಾವೆಲ್ಲರೂ ಸೇರೋಣ, ಅಂಬೇಡ್ಕರ್ ಕೇವಲ ಹರಿಜನ ಜನಾಂಗಕ್ಕೆ ಅಷ್ಟೇ ಸೀಮಿತ ಅಲ್ಲ, ನಾವೆಲ್ಲರೂ ಬರ್ತೀವಿ ಅಂತ ಹೇಳಿ ಈ ಸಿಂದಗಿಯ ಎಲ್ಲ ಪ್ರಗತಿಪರರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಗುಲಾಬ್ ಅಥವಾ ಮಣಜಿಗೆ ಸಮಾಜದ ಮುಖಂಡರು ಹಾಗೂ ಆ ಸಂಘದವರಾಗಲಿ, ಹತ್ತಾರು ಸಮುದಾಯದ ಅಧ್ಯಕ್ಷರು ಹಾಗೂ ಅದರ ಸದಸ್ಯರಾಗಲಿ, ಈ ರೀತಿಯಾಗಿ ಮುಸಲ್ಮಾನ್ ಬಂಧುಗಳಾಗಲಿ ಅಥವಾ ತಳವಾರ ಸಮಾಜದ ಬಂಧುಗಳಾಗಲಿ ಎಲ್ಲರೂ ನಮಗೆ ಒಟ್ಟಾರೆಯಾಗಿ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಇದನ್ನು ಒಂದು ಊರ ಹಬ್ಬವನ್ನಾಗಿ ಆಚರಣೆ ಮಾಡಬೇಕಂತೇಳಿ ಎಲ್ಲರೂ ಪಣತೊಟ್ಟುಕೊಂಡು ನಿಂತಿದ್ದಾರೆ. ಇನ್ನೇನು ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅತ್ಯಂತ ಒಂದು ಸಮರ್ಥ ಸಂದೇಶಗಳನ್ನು ನೀಡುವಂಥ, ಯಾವುದೇ ಜನರಿಗೆ ನೋವಾಗದ ಹಾಗೆ, ಯಾವುದೇ ಜನರ ಭಾವನೆಗಳಿಗೆ ಕುಂದಾಗದ ಹಾಗೆ
ತಾವೆಲ್ಲರೂ ಗಮನಿಸಿರಬಹುದು. ಅಲ್ಲಿ ಒಂದು ಮಹಿಳಾ ಹಬ್ಬದಲ್ಲಿ ಬೇರೆ ಧರ್ಮದ ಕುರಿತಾಗಿ ಅದನ್ನು ಕಲೆಯನ್ನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ ಅಂತಕ್ಕಂಥ ದೊಡ್ಡ ಮನಸ್ಸನ್ನು ಹೊಂದಿರ್ತಕ್ಕಂಥವ್ರು ಕೂಡ ಇಲ್ಲಿ ನಾವು ನೋಡಿದ್ದೀವಿ. ಇಲ್ಲಿ ಯಾವುದೇ ಸಮಾಜಗಳಿಗೆ ಒಂದು ನೋವನ್ನು ಉಂಟು ಮಾಡುವ ರೀತಿಯಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ. ಇದು ಕೇವಲ ದಲಿತರ ಕಾರ್ಯಕ್ರಮ ಅಲ್ಲ, ಇದು ಅಂಬೇಡ್ಕರರ ಹಬ್ಬ, ಇದು ಸಿಂದಗಿಯ ಹಬ್ಬ, ಇದು ಸಿಂದಗಿಯ ಅಸ್ಮಿತೆಯಾಗಿ ಇರಬೇಕೆಂತ ಹೇಳಿ ನಾವೆಲ್ಲರೂ ಪಣ ತೊಟ್ಟು ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ, ಅಧಿಕಾರೇತರ ವರ್ಗದವರಿಗೂ, ಊರಿನ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ರಾಜಕೀಯ ವ್ಯಕ್ತಿಗಳು ನಾನು ಇವತ್ತಿನ ದಿವಸ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಬೆನ್ನೆಲುಬಾಗಿ ನಿಂತು ತನು ಧನದಿಂದ ಸಹಾಯ ಮಾಡಿ ಹೊಂದಿದ್ದೆ. ಆಮೇಲೆ 14ನೇ ತಾರೀಕಿನಂದು ಅತ್ಯಂತ ಅದ್ಧೂರಿಯಾಗಿರ್ತಕ್ಕಂಥ ಮೆರವಣಿಗೆ ನಡೀತದೆ. ನಮ್ಮ ಭವಿಷ್ಯತೆ ಅನ್ನೋ ಹಾಗೆ ಸಿಂದಗಿ ನಗರದಲ್ಲಿ ಹಿಂದೆಂದೂ ಕಂಡಿರುವಂಥ, ಮುಂದೆಂದೂ ಆಗದಂಥ ಮುಂದೆ ಆಗಬಹುದು, ಆದರೆ ಹಿಂದೆ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಒಂದು ಪಾರ್ಲಿಮೆಂಟ್ ವ್ಯವಸ್ಥೆಯನ್ನೇ ಒಂದು ರೂಪಕದ ರೀತಿಯಲ್ಲಿ ನಾವು ಪ್ರತಿಬಿಂಬಿಸಿ ಈ ನಾಡಿನ ಪ್ರಮುಖ ಕಲಾವಿದರ ಜೊತೆಗೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಹಾಗೂ ಸ್ಥಳೀಯ ಕಲಾವಿದರನ್ನು ಒಳಗೊಂಡಂಥ ಅತ್ಯಂತ ಅದ್ಭುತವಾದ ಮೆರವಣಿಗೆ ಇರ್ತದೆ. ಇಲ್ಲಿ ದಯವಿಟ್ಟು ನಾನು ಎಲ್ಲ ಜನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ, ಇದು ನಮ್ಮದು ಅಂತಕ್ಕಂಥ ಭಾವನೆಯಿಂದ ಭಾಗವಹಿಸಿ. ಪ್ರತಿಯೊಬ್ಬ ಜಾತಿಯವರು ಇದು ನನ್ನದು ಅಂತಕ್ಕಂಥ ಭಾವನೆಯಿಂದ ಇದು ಮಾಡೋಣ. ಇದು ಸಿಂದಗಿ ನಗರದ ಜನತೆಯ ಒಂದು ಕಾರ್ಯಕ್ರಮ ಅಂತಕ್ಕಂಥ ರೀತಿಯಲ್ಲಿ ನಾವು ರಿಯಾಕ್ಟ್ ಮಾಡೋಣ. ಯಾಕೆಂತಂದರೆ ಈಗಾಗಲೇ ನಮಗೆ ಎಲ್ಲರೂ ಸಹಾಯ ಸಹಕಾರವನ್ನು ನೀಡಿದ್ದು ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಹೆಮ್ಮೆಯ ಜಯಂತಿಯಾಗಿ ಹೊರಹೊಮ್ಮಬೇಕು ಅಂತೇಳಿ ನಾನು ಎಲ್ಲ ಜನರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಬನ್ನಿ ಆಚರಿಸೋಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎತ್ತಿ ಹಿಡಿಯೋಣ ಅಂತೇಳಿ ನಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ಅವತ್ತು ಎಲ್ಲರೂ ಒಂದು ಪರಿಶುದ್ಧವಾದ ಬಟ್ಟೆಯನ್ನು ಧರಿಸಿಕೊಂಡು ಯಾವುದೇ ರೀತಿಯ ಒಂದು ಗಲಾಟೆ ಗದ್ದಲಗಳಾಗದ ರೀತಿಯಲ್ಲಿ ಎಲ್ಲರೂ ಸಂತೋಷದಿಂದ ಕುಣಿಲಿಕ್ಕೆ, ಮನೋರಂಜನೆ ಮಾಡಲಿಕ್ಕೆ ವಿವಿಧ ರಾಜ್ಯಗಳಿಂದ, ವಿವಿಧ ನಗರಗಳಿಂದ ಸಾಕಷ್ಟು ಕಲಾ ತಂಡಗಳು ಬರ್ತವೆ. ಅವುಗಳೆಲ್ಲವನ್ನು ನಿಗ್ರಹಿಸಿಕೊಂಡು, ಯಾಕಂದರೆ ಅವರನ್ನೆಲ್ಲ ಕರೆಸಿ ನಾಮ ಕೊಡ್ಕೊಂಡು ಕೂತು ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಅಲ್ಲಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾವು ನೋಡಬೇಕಾಗಿದೆ. ಆನೆಯ ಮೇಲೆ ಹೊತ್ತು ಮೆರವಣಿಗೆಯನ್ನು ಮಾಡೋದು ಬೇಡ, ಎದೆಯಲ್ಲಿ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಎದೆಯಲ್ಲಿ ತುಂಬಿಕೊಂಡು ತಲೆಯ ಮೇಲೆ ಹೊತ್ತುಕೊಂಡು ಮೆರೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನಾದರೂ ನಾವು ಈ ಕಾರ್ಯಕ್ರಮದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ನಾವು ಕ್ಷಮಿಸು ತಂದೆ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎತ್ತಿ ಹಿಡಿಯಲು ಈ ಎಲ್ಲ ಸಂಘಟನೆಗಳು ಸದೃಢವಾಗಿವೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾವು ಹೇಳಬೇಕಾಗಿದೆ. ಈ ಸಂದೇಶವನ್ನು ಜನರಲ್ಲಿ ತಲುಪಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಕೂಡ ಭಾಗವಹಿಸಿದ್ದೀರಿ. ಆನಂತರ ಇನ್ನೊಂದು ಏನು ನನಗೆ ವಿಷಾದವಹಿಸ್ತಕ್ಕಂಥ ವಿಚಾರದಲ್ಲಿ ಈ ಬಾರಿ ಪತ್ರಕರ್ತರು ನಮಗೆ ಅಷ್ಟೊಂದು ಸಹಾಯ ಸಹಕಾರವನ್ನು ನೀಡಿಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಯಾಕೆಂದರೆ ಪ್ರತಿ ಸಲ ತಿಳ್ಪಡಿಸೋದೇನಪ್ಪ ಮೊನ್ನೆ ರಾಜ್ಯ ಸರ್ಕಾರ ಭಗವಾನ್ ಬುದ್ಧರ ಜಯಂತಿ ಉತ್ಸವವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡುವ ಒಂದು ಆದೇಶ ಹೊರಡಿಸೋದಕ್ಕೆ ಈ ಗೋಷ್ಠಿಯ ಮುಖಾಂತರ ಸರ್ಕಾರಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಸಿಂದಗಿ ನಗರಕ್ಕೆ ಆಗಮಿಸಿರ್ತಕ್ಕಂಥ ರಾಜರತ್ನ ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಅವರು ದಿನಾಂಕ 13ರಂದು ಆಗಮಿಸ್ತಾರೆ. ಅದಕ್ಕೆ ಅವರ ಒಂದು ಅಂಬೇಡ್ಕರ್ ಅವರದ ಅಂಶದ ಒಂದು ಕುಡಿ ಈ ಜಿಲ್ಲೆಯಲ್ಲಿ, ಈ ತಾಲೂಕಿಗೆ ಬಂದು ಸಮಸ್ತ ಶೋಷಿತ ಸಮುದಾಯಗಳ ಅವರು ಬೈಟ್ನಾಗ ಹೇಳ್ಯಾರ. ಇವತ್ತು ಕಟ್ಟ ಕಡೆ ಸಮಾಜದವರು, ಇವತ್ತು ಬಂಜಾರ ಸಮಾಜದವರಾಗಿರ್ಬೋದು, ಅವರೆಲ್ಲರನ್ನು ಒಟ್ಟು ಕೂಡಿಸಿಕೊಂಡು ನಾವು ಹೋಗಬೇಕಾಗ್ಯದ ಅಂತಕ್ಕಂಥ ಮಾತನ್ನು ಹೇಳ್ಯಾರ. ಅದಕ್ಕೆ ಕಟ್ಟ ಕಡೆ ಸಮಾಜದ ವ್ಯಕ್ತಿಯು ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತೇನು ಅಂಬೇಡ್ಕರ್ ಅವ್ರಿಗೆ ಎಷ್ಟು ಕಾಳಜಿ ಇತ್ತು, ಇವತ್ತು ಅವರ ಅಂಶದ ಕುಡಿಗಳಿಗೆ ಕೂತ ಅಷ್ಟೇ ಕಾಳಜಿ ಅದ ಅಂತಕ್ಕಂಥದ್ದು ವಿಚಾರ ಅವತ್ತು ಅವರು ಸ್ಪಷ್ಟಪಡಿಸ್ಯಾರ. ಅದಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂದ್ರೆ, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ದಲಿತ ಪರ, ಹಿಂದುಳಿದವರು, ಅಲ್ಪಸಂಖ್ಯಾತರು
ಎಲ್ಲ ಜನ ಒಂದು ಸೇರಿ ಒಂದು ಒಳ್ಳೆಯ ಇದೊಂದು ಜಾತ್ರೆ ಕಾರ್ಯಕ್ರಮ ಆಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿಸುವಂಥ ಒಂದು ಕಾರ್ಯಕ್ರಮ ಶಿಂದಗಿಯಲ್ಲಿ ಆಗುವಂಥದ್ದು. ಇವತ್ತು ಏನು ಇಲ್ಲಿ ಸಮಸ್ತ ಸಂಘಟನೆಯ ನಾಯಕರು ಮತ್ತು ರಾಜೀವ್ ಕುಜ್ಬಾಳ್ ಅವರ ಒಂದು ಕಾನ್ಸೆಪ್ಟ್ ಇದೆ. ಅದು ಏನು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಮೊಮ್ಮಗ ಶಿಂದಗಿ ನಗರಕ್ಕೆ 13ನೇ ತಾರೀಕಿಗೆ ಆಗಮಿಸಿದರು. ವಿಶ್ವದ ಮನುಕುಲಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂದೇಶವನ್ನು ಸಂವಿಧಾನದಲ್ಲಿರ್ತಕ್ಕಂಥ ವಿಷಯಗಳನ್ನು ಅನಾವರಣ ಮಾಡಬೇಕು ಅನ್ನುವಂಥದ್ದು ಮುಖ್ಯ ಗುರಿ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮ ಕೇವಲ ಸಮುದಾಯಕ್ಕಾಗಲಿ ಜನಾಂಗಕ್ಕಾಗಲಿ ಸಂಬಂಧಪಟ್ಟದ್ದಲ್ಲ. ಇದು ಸಮಸ್ತ ಸಮುದಾಯದ ಆಸ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣದಿಂದ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು, ಈ ದೇಶಕ್ಕೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಪ್ರಚುರಪಡಿಸಬೇಕನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯ ಅವಿರತ ಶ್ರಮದಿಂದ ಈ ಒಂದು ಕಾರ್ಯಕ್ರಮ ವಿಜೃಂಭಿಸ್ತಾ ಇದೆ. ಅದಕ್ಕಾಗಿ ನಾವು ಇಲ್ಲಿ ಹೇಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮಹಾನಾಯಕ, ವಿಶ್ವದ ಮಹಾನಾಯಕ. ಇವತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಚಿಂತನೆಗಳು ನಡೀತಾ ಇದ್ದಾವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅನುಕರಣೆ ಮಾಡಿಕೊಂಡು ಇವತ್ತು ಆ ದೇಶದಲ್ಲಿ ಅಡ್ಮಿಷನ್ಗಳು ನಡೀತಾ ಇದೆ. ಆ ಕಾರಣದಿಂದ ನಮ್ಮ ದೇಶದಲ್ಲಿಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ಪ್ರಸಿದ್ಧವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇದು ಸಂವಿಧಾನ ಕೇವಲ ಒಂದು ಸಮುದಾಯಕ್ಕಾಗಿ ಅಲ್ಲ, ಒಂದು ಜನಾಂಗಕ್ಕಾಗಿ ಮೀಸಲಿರ್ತಕ್ಕಂಥದ್ದಲ್ಲ. ಈ ದೇಶದ ಸಮಸ್ತ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಮಾನತೆ ನೀಡುವ ನಿಟ್ಟಿನಲ್ಲಿ ಈ ಸಂವಿಧಾನ ಇದೆ. ಅದಕ್ಕಾಗಿ ಈ ಸಂವಿಧಾನ ನಿಜವಾಗ್ಲೂ ಇದು ಇಂಪ್ಲಿಮೆಂಟ್ ಆದದ್ದೇ ಆದಲ್ಲಿ ಈ ದೇಶದ ಸಮಸ್ತ ಸಮುದಾಯದ ಜನಾಂಗ ವಿಶ್ವದ ಮಟ್ಟದಲ್ಲಿ ಭಾರತ ಎದ್ದು ಕಾಣುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆ ಕಾರಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ಯಾವತ್ತೂ ಅಜರಾಮರ ಅನ್ನುವಂಥದ್ದು. ಯಾಕಂದರೆ ಆ ರೀತಿಯಾಗಿರ್ತಕ್ಕಂಥ ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಒಂದು ಸಂವಿಧಾನ ಅನಾವರಣ ಮಾಡುವುದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗಾಗಿ ರಾಜೀವ್ ಕುಜ್ಬಾಳ್ ಅವರ ಸಾರಥ್ಯದಲ್ಲಿ ಶಿಂದಗಿ ತಾಲೂಕಿನ ಎಲ್ಲ ಸಂಘಟನೆಯ ಒಂದು ಮುಖಂಡತ್ವದಲ್ಲಿ, ಹಾಗೆಯೇ ಬಿಜಾಪುರ ಜಿಲ್ಲೆಯ ಈ ಒಂದು ಕಾರ್ಯಕ್ರಮ ಸೀಮಿತವಾಗಿಲ್ಲ. ಕರ್ನಾಟಕದಲ್ಲಿನೇ ಒಂದು ಐತಿಹಾಸಿಕವಾದಂಥ ಬೆಳವಣಿಗೆ ಅನ್ನುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ನೋಡಿದ್ದೇವೆ. ಹಾಗಾಗಿ ಇದು ಇಲ್ಲಿ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಹಲವಾರು ಸಾಹಿತಿಗಳು ಮತ್ತು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮೊಮ್ಮಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶವನ್ನು ಈ ಜನಾಂಗಕ್ಕೆ ನೀಡಲಿಕ್ಕೆ ಅವರು ಭಾಳ ಉತ್ಸುಕತೆಯಿಂದ ಬರ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಇದು ಕೇವಲ ಒಂದು ವ್ಯಕ್ತಿಗೆ, ಒಂದು ಸಮುದಾಯಕ್ಕೆ, ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಅಲ್ಲ. 13ನೇ ತಾರೀಕಿನಿಂದ ನಂದು ನಡೆಯುವಂಥ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಏನು ಬರ್ತಾ ಇದ್ದಾರೆ, ಈ ಕಾರ್ಯಕ್ರಮದಲ್ಲಿ ತಾಲೂಕಿನ, ಜಿಲ್ಲೆಯ ಎಲ್ಲ ಸಮುದಾಯದ ಜನಾಂಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಈ ಒಂದು ಕಾರ್ಯಕ್ರಮ ಆಯೋಜಕರ ಒಂದು ಆಶಯ ಇದೆ. ಈ ಆಶಯ, ಇದರಲ್ಲಿ ಯಾವುದೂ ಸ್ವಾರ್ಥ ಇಲ್ಲ. ಇದು ನಿಸ್ವಾರ್ಥ ಮನೋಭಾವನೆಯಿಂದ ಈ ದೇಶದ ಇತಿಹಾಸವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಯ ಒಂದು ವಿಷಯಗಳನ್ನು, ಅವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್, ಕೊಡುಗೆಗಳನ್ನು, ಸಂದೇಶಗಳನ್ನು ಈ ದೇಶವಾಸಿಗಳಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಜಿಲ್ಲೆಯ ಸಮಸ್ತ ತಾಲೂಕಿನ ಎಲ್ಲ ಜನಾಂಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ
ನಾನು ಕರೆ